ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಝೋಲ್ ಫ್ರೆಶ್ ಟ್ಯಾಬ್ಲೆಟ್ ಬಗ್ಗೆ. ಝೋಲ್ ಫ್ರೆಶ್ ಟ್ಯಾಬ್ಲೆಟ್ ಅಂದ್ರೆ ಏನು, ಇದ್ರ ಮೇನ್ ಸಾಲ್ಟ್ ಏನು, ಯಾವ ರೀತಿ ಇದು ಕೆಲಸ ಮಾಡ್ತೈತಿ, ಯಾವ ಸಮಸ್ಯೆ ಇದ್ದ ಡಾಕ್ಟರ್ ನಿಮ್ಗೆ ಇದನ್ನು ಬರ್ದು ಕೊಟ್ಟಿರ್ತಾರೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರು ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬೇಕು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಝೋಲ್ ಫ್ರೆಶ್ ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಇದನ್ನ ಎಲ್ಲಿ ಉಪಯೋಗ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ಯಾವ ಜನರಿಗೆ, ಯಾವ ಪೇಷಂಟಿಗೆ ಒಟ್ಟ ನಿದ್ದೆ ಬರಂಗಿಲ್ಲ, ಅದಕ್ಕೆ ಇನ್ಸೋಮ್ನಿಯಾ ಕಂಡೀಷನ್ ಅಂತ ಕರಿತೀವಿ. ಒಟ್ಟ ನಿದ್ದೆ ಬರಂಗಿಲ್ಲ, ಅದಕ್ಕೆ ಬಹಳಷ್ಟು ಹಲವಾರು ಕಂಡೀಷನ್ಸ್ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಅದ್ರ ಸಂಬಂಧ ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ. ಸೊ ಅಂಥ ಪೇಷಂಟ್ಸಿಗೆ ನಿದ್ದೆ ಬರೆಸ್ಲಿಕ್ಕೆ ಟ್ಯಾಬ್ಲೆಟ್ ಕೊಡ್ತಾರೆ. ಇಲ್ಲ ಯಾರಿಗೆ ನಿದ್ದೆ ಬರ್ತೈತಿ ಆದ್ರೆ ಮಕ್ಕೊಂಡಾಗ ಪದೇ 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 ಹೇಳೋದು, ಆ ಹೇಳೋ ಸಂಬಂಧ ಮತ್ತು ಅವ್ರಿಗೆ ಹೊಳೆ ನಿದ್ದೆ ಬರಂಗಿಲ್ಲ, ಮತ್ತು ಬೆಳಿಗ್ಗೆ ಶರೀರದ ಫ್ರೆಶ್ನೆಸ್ ಅನ್ಸಂಗಿಲ್ಲ, ಆಯಾಸ ಆಗ್ತಿರ್ತೈತಿ. ಅಂಥ ಪೇಷಂಟ್ಸಿಗೆ ನಿದ್ದೆ ಡಿಸ್ಟರ್ಬ್ ಆಗ್ಬಾರ್ದಂತ ಕೂಡ ಇದನ್ನು ಕೊಟ್ಟಿರ್ತಾರೆ ರೀ. ಈಗ ಈ ಟ್ಯಾಬ್ಲೆಟ್ ಅದು ಕಂಪೋಸಿಷನ್ ಬಗ್ಗೆ ಮಾತಾಡೋಣ. ಸೊ ಪ್ರತಿಯೊಂದು ಟ್ಯಾಬ್ಲೆಟ್ ಏನಿದೆ ಝೋಲ್ ಫ್ರೆಶ್ ಟ್ಯಾಬ್ಲೆಟ್, ಸೊ ಅದ್ರೊಳಗಡೆ ಕಂಟೆಂಟ್ ಏನಿರ್ತೈತಪ್ಪ ಅಂದ್ರೆ ಝೋಲ್ಪಿಡಮ್ 10 mg. ಇದ್ರ ಸಾಲ್ಟ್ ಇರ್ತೈತೆ ರೀ, ಮೇನ್ ಸಾಲ್ಟ್. ಝೋಲ್ಪಿಡಮ್ ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ನಾನ್ ಬೆನ್ಸೋಡೈಸೆಪಿನ್ ಹಿಪ್ನಾಟಿಕ್ಸ್ ಅಂತ ಕರಿತೀವಿ. ಇದು ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂದ್ರೆ ನೋಡ್ರಿ, ಈ ಟ್ಯಾಬ್ಲೆಟ್ ನೀವು ತೊಗೊಂಡಾದ್ಮೇಲೆ ಇದೇನು ಮಾಡ್ತೈತಪ್ಪ ಅಂದ್ರೆ ಬೈಂಡ್ ಮಾಡ್ತೈತೆ ರೀ ಗಾಬಾ ರಿಸೆಪ್ಟರ್ಸನ್ನು. ಅದು ಒಂದು ಕೆಮಿಕಲ್ ಮೆಸೇಂಜ್ ರೀ. ಸೊ ಅದು ಏನು ಮಾಡ್ತೈತಪ್ಪ ಅಂದ್ರೆ ನಿಮ್ಮ ನರ್ವ್ ಸೆಲ್ಸ್ ಒಳಗೆ, ಬ್ರೈನ್ ನರ್ವ್ ಸೆಲ್ಸ್ನಾಗ ಏನು ಕೆಲಸ ಆಗ್ತಿರ್ತೈತೆ ನೋಡ್ರಿ, ಏನು ಆಕ್ಟಿವಿಟಿ ಆಗ್ತಿರ್ತೈತಿ ಅದನ್ನ ಸ್ಲೋ ಮಾಡಿಬಿಡ್ತೈತಿ. ಅದ್ರ ಸಂಬಂಧ ನಿಮ್ಗೆ ನಿದ್ದೆ ಬರ್ತೈತಿ ರೀ. ನೋಡ್ರಿ, ಝೋಲ್ ಫ್ರೆಶ್ ಟ್ಯಾಬ್ಲೆಟ್ ಏನಿದೆ ನಿಮ್ಗೆ 5 mg ದಾಗೂ ಸಿಗ್ತೈತಿ, 10 mg ದಾಗೂ ಸಿಗ್ತೈತಿ. ಮತ್ತು ಝೋಲ್ ಫ್ರೆಶ್ ಇದ್ದು ಸೇಮ್ ಝೋಲ್ಪಿಡಮ್ ಕಂಟೆಂಟ್ ಇದ್ದಿದೆ 6.25 CR ಕಂಟ್ರೋಲ್ ರಿಲೀಸ್ ಟ್ಯಾಬ್ಲೆಟು, ಇಲ್ಲ 12.5 CR ಕಂಟ್ರೋಲ್ ರಿಲೀಸ್ ಟ್ಯಾಬ್ಲೆಟು ಸಿಗ್ತೈತಿ ರೀ. ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ತಿಳಿಸ್ಕೊಡ್ತೀನಿ. ಯಾರ ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಪ್ರತಿ ರಾತ್ರಿ ಒಂದು ಟ್ಯಾಬ್ಲೆಟ್ ಡಾಕ್ಟರ್ ನಿಮ್ಗೆ ಇದನ್ನು ಊಟ ಆದಮೇಲೆ ನುಂಗ್ಲಿಕ್ಕೆ ಹೇಳಿರ್ತಾರ್ರಿ. ಇಲ್ಲ ಮಲ್ಕೊಳೋದಕ್ಕಿಂತ 1 ತಾಸು ಮುಂಚೆ ನೀವು ಇದನ್ನ ತಗೋಬೇಕಾಗ್ತೈತಿ. ನಾರ್ಮಲ್ ನೀರ್ ಜೊತೆಗೆ ಬಾಯಿ ಮುಖಾಂತರ ನುಂಗ್ಬೇಕಾಗ್ತೈತಿ ರೀ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದನ್ನು ಉಪಯೋಗ ಮಾಡ್ಬೋದು. ಈಗ ಎಷ್ಟು ದಿನದ ಮಟ್ಟ ಇದನ್ನು ತೊಗೋಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ನಿಮ್ಗೆ ಏನು ಪ್ರಾಬ್ಲಮ್ ಆಗೈತಿ, ಎಷ್ಟು ಹಳೆ ಪ್ರಾಬ್ಲಮ್ಮು, ನಿಮ್ಮ ಹೆಲ್ತ್ ಕಂಡೀಷನ್ ಹೆಂಗೈತಿ, ಏನೇನು ಸಮಸ್ಯೆಗಳು ಶರೀರದಾಗ ಅದೋ, ರಿಪೋರ್ಟ್ಸ್ ಏನು ಹೇಳ್ತಾ ಇದೆ, ಎಲ್ಲ ಪರಿಶೀಲನೆ ಮಾಡಾದ್ಮೇಲೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ತೊಗೊಳಕ್ಕೆ ಹೇಳೋ ಅಂತಾರೆ ಅಷ್ಟು ದಿನ ನೀವು ಇದನ್ನು ಉಪಯೋಗಿಸ್ಬೇಕಾಗ್ತೈತಿ. ಇದನ್ನು ತೊಗೊಂಡ್ರೆ ಏನು ಸೈಡ್ ಎಫೆಕ್ಟ್ ಆಗುತ್ತೆ, ಸೊ ನೋಡ್ರಿ ಭಾಳಷ್ಟು ಜನರಲ್ಲಿ ಕಂಡು ಬಂದಿದೆ, ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ತಲೆ ಚಕ್ರ ಬರೋದು, ಇಲ್ಲ ಭಾಳ ಅತಿಸಿ ನಿದ್ದೆ ಬರೋದು, ಭಾಳ ಜಾಸ್ತಿ ನಿದ್ದೆ ಬರೋದು, ಇಲ್ಲ ಬೇದಿ ಹತ್ತು ಬಿಡೋದು, ಇಲ್ಲ ಬಹಳ ಆಯಾಸ ಆಗೋದು, ಇವೆಲ್ಲ ಲಕ್ಷಣ ಆಗ್ತಾವ್ರಿ. ಯಾರು ಇದನ್ನ ತೊಗೊಳಕ್ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಮೇನ್ ಇದ್ರ ಸಾಲ್ಟ್ ಏನಿದೆ ಝೋಲ್ಪಿಡಮ್, ಅದರಲ್ಲಿ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತಂದ್ರೆ ಇದನ್ನ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಗರ್ಭವತಿ ಮಹಿಳೆಯವರು, ಇಲ್ಲ ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ, ಡಾಕ್ಟರ್ ಸಲಹೆ ಇರಲಾರ್ದ ಇದನ್ನ ಉಪಯೋಗಿಸ್ಬೇಡಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 137 ರೂಪಾಯಿದಾಗ 15 ಟ್ಯಾಬ್ಲೆಟ್ ಸ್ಟ್ರಿಪ್ ನಿಮ್ಗೆ ಸಿಗ್ತೈತ್ರಿ. ಝೋಲ್ ಫ್ರೆಶ್ 10 mg ಟ್ಯಾಬ್ಲೆಟ್ ಅದ. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾದ ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.